ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಬಳ್ಳಾರಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಸಂಘ ಪರಿವಾರದವರೆಲ್ಲ ಪ್ರತಿಯೊಬ್ಬರು ಕೂಡ ನಾವಿಲ್ಲಿ ಸೇರಿದ್ದೀವಿ. ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ನಾವೇನು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಗೋ ರಕ್ಷಣೆ ಮತ್ತು ಗೋ ಸಂರಕ್ಷಣೆ ಮತ್ತು ಗೋವನ್ನ ಹತ್ಯೆ ಮಾಡೋದನ್ನ ನಿಷೇಧ ಮಾಡಿದೀವೋ ಅದಕ್ಕೆ ತಿದ್ದುಪಡಿ ತಂದು ಮತ್ತೆ ಗೋ ಹತ್ಯೆ ಮುಂದುವರಿಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ಮಸೂದೆಯನ್ನು ತರ್ತಾ ಇದ್ದಾರೆ. ಅದರ ವಿರುದ್ಧ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ. ಇನ್ನೊಂದು ಗ್ರಾಮೀಣ ಭಾಗಗಳಲ್ಲಿ ಬಹಳ ನಡೀತಾ ಇದೆ. ಕೆಲವರು ನೋಡಿದ ಕೂಡ ನೋಡ್ದಂಗೆ ತರ ಇರ್ತಾರೆ. ಇಲ್ಲ, ಅದಕ್ಕೆ ನಾವು ಹೇಳೋದು, ನಾವು ತಂದಿದ್ದೀವಿ, ಸ್ಟ್ರಿಕ್ಟ್ ಆಗಿ ಆಕ್ಟೇ ತಂದಿದ್ದೀವಿ. ನಾನು ಕೂಡ ಅದರಲ್ಲಿ ಭಾಗವಹಿಸಿದ್ದೆ MLA ಆಗಿ. ಇವತ್ತು ಅದನ್ನ ವಿರೋಧ ಮಾಡಿ ಅವರು ಮಾಡ್ತಾ ಇದ್ದಾರಲ್ಲ, ಹಿಂದೂ ವಿರೋಧ ಆಗುತ್ತೆ. ಇದು 100%. ಗೋಮಾತೆ ಏನು ಅಂತಂದ್ರೆ ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಹೊರಗಡೆ ಕೊಡೋದು. ಅಂದ್ರೆ ನಮ್ಮ ಆರೋಗ್ಯವನ್ನು ಕಾಪಾಡುವಂತ ಗೋಮಾತವನ್ನ ನಾವು ಎಷ್ಟು 300 ಕೋಟಿ ದೇವತೆಗಳು ಇರೋವಂತ ಗೋಮಾತೆಯನ್ನ ಇವತ್ತು ಆ ತರ ಮಸೂದೆ ತರ್ತಾ ಇದ್ದಾರೆ. ಇದನ್ನ ನಾವು ಒಪ್ಪಲ್ಲ, ಇದನ್ನು ವಿರೋಧಿಸ್ತೀವಿ. ಉಗ್ರವಾದಂತ ಹೋರಾಟ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ. ಇವತ್ತೇನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಗೋಗಳಿಗೆ ಹಿಂಸೆ ಕೊಡುವಂಥ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿ, ಏನು ಹಿಂದೆ BJP ಸರ್ಕಾರ ಗೋ ರಕ್ಷಣೆಗೆ ಮತ್ತು ಗೋ ಹತ್ಯೆ ನಿಷೇಧ ಕಾಯ್ದೆ ಏನು ತಂದಿತ್ತು ಅದನ್ನು ತಿದ್ದುಪಡಿ ಮಾಡುವಂಥ ಮಾಧ್ಯಮದಲ್ಲಿ ನಮಗೆ ತಿಳಿದು ಬಂದು ತುಂಬ ನೋವಾಗಿದೆ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಮಾತೆತ್ತಿದ್ರೆ ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಸಕಲ ಪ್ರಾಣಿಗಳ ಮೇಲೆ ದಯೆ ಇರಬೇಕು ಅಂತೇಳಿ ಬಸವಣ್ಣವ್ರು ಹೇಳಿದ್ದಾರೆ. ನೀವು ಕಚೇರಿಗಳಲ್ಲಿ ಬಸವಣ್ಣನವರು ಫೋಟೋ ಹಾಕಿಸ್ಕೊಂಡು ಜನರ ಮೆಚ್ಚುಗೆ ಗಳಿಸಿದ್ದೀರಿ. ಫೋಟೋ ಹಾಕಿದ್ರೆ ಸಾಲದು, ಬಸವಣ್ಣನವರ ಏನು ಸಿದ್ಧಾಂತ ಇದ್ದಾವೆ, ದೈವೇ ಧರ್ಮದ ಮೂಲ ಅಂಥೇಳಿ ಸಕಲ ಪ್ರಾಣಿಗಳ ಮೇಲೆ ದಯೆ ಇರಬೇಕು ಅಂತಕ್ಕಂಥದ್ದು ಬಸವಣ್ಣನವರ ವಿಚಾರ ಏನಿದಾವೆ ಅವು ಜಾರಿಗೆ ಬರಬೇಕು ಅಂತಕ್ಕಂಥದ್ದು ನಾನು ಸಿದ್ದರಾಮಯ್ಯವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಗೋ ಅಂದರೆ ಮುಕ್ಕೋಟಿ ದೇವತೆಗಳು ಆ ಗೋ ಮಾತೆಯಲ್ಲಿ ಇದಾವೆ ಅಂತಕ್ಕಂಥದ್ದು ನಮ್ಮೆಲ್ಲ ಭಾರತೀಯರ ಭಾವನಾತ್ಮಕವಾಗಿರ್ತಕ್ಕಂಥ ಪೂಜ್ಯ ಭಾವನೆ ಇದ್ದಾವೆ. ಅಂಥ ಗೋ ಹತ್ಯೆ ನಿಷೇಧವನ್ನು BJP ಸರ್ಕಾರ ತಂದು, ಹಾಗೆ ಆ ಗೋಗಳ ಸಂರಕ್ಷಣೆಗೆ ಪುಣ್ಯಕೋಟಿ ಅಂತಕ್ಕಂಥ ಯೋಜನೆಯನ್ನು ಕೂಡ ಹಿಂದಿನ ಸರ್ಕಾರ ತಂದಿದೆ. ಅದಕ್ಕೆ ನೀವು ಅದೆಲ್ಲ ಮಾಡೋದು ಬೇಡ. ಆದರೆ ಇವತ್ತೇನು ನಮ್ಮ ವಿಶ್ವ ಹಿಂದೂ ಪರಿಷತ್ನವರಾಗಿರ್ಬೋದು, ಪ್ರಾಣಿ ಪ್ರೇಮಿಗಳಾಗಿರ್ಬೋದು, ಅವರೆಲ್ಲರೂ ಸಹಿತ ಎಲ್ಲಿ ಗೋಗಳನ್ನು ಹಿಡಿದು ಕಟಕರಿಗೆ ಸಾಗಿಸುವಂಥ ಮಾಹಿತಿ ತಿಳಿದಾಗ ಅದನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಮತ್ತು ಪ್ರಾಣಿ ದಯಾ ಸಂಘದವರು ಮಾಡಿದಾಗ ಅದಕ್ಕೆ ಕಾನೂನು ಸಂರಕ್ಷಣೆ ನೀವು ಮಾಡಬೇಕಾಗಿದ್ದು, ಅಂಥದ್ದು ನೀವು ಮಾತಿನ ಮೂಲಕ ಆ ಕಾನೂನನ್ನು ಸಡಿಲುಗೊಳಿಸಿ ಆ ಒಂದು ಗೋಮಾತೆಗೆ ಹಿಂಸೆ ಆಗುವಂಥದ್ದು ನೀವು ಮಾಡ್ತಾ ಇದ್ದೀರಿ. ಅಂಥ ಕಾಯ್ದೆಯನ್ನು ನೀವು ತಿದ್ದುಪಡಿ ಮಾಡಬಾರ್ದು. ಇವತ್ತೇನು BJP ಸರ್ಕಾರ ಆ ಗೋಮಾತೆಯನ್ನು ರಕ್ಷಣೆ ಮಾಡಲಿಕ್ಕೆ ಗೋ ಹತ್ಯೆ ನಿಷೇಧವನ್ನು ಮಾಡಿದೆ, ಅದನ್ನೇ ಮುಂದುವರಿಸಬೇಕಾಗ್ಲಿ. ಅದೇನಾದರೂ ಮಾಡಿದ್ರೆ ಬಹಳಷ್ಟು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಭಾರತದಲ್ಲಿ ನಡೆಯುತ್ತೆ. ಅದಕ್ಕೆ ಸಿದ್ದರಾಮಯ್ಯನವರೇ, ನೀವೆಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಇಂಥ ಹಿಂದೂ ವಿರೋಧಿ ಕೆಲಸಗಳನ್ನು ಮಾಡಬಾರ್ದು, ಅಮಾನವೀಯ ಕಾಯ್ದೆಗಳನ್ನು ತರಬಾರ್ದು ಅಂತಕ್ಕಂಥದ್ದು ಇದು ನಿಮ್ಮ ಸರ್ಕಾರಕ್ಕಷ್ಟೇ ಅಲ್ಲ, ನಿಮಗೂ ವೈಯಕ್ತಿಕವಾಗಿ ಪಾಪ ಕರ್ಮವನ್ನು ತಪ್ಪಿದ್ದಲ್ಲ. ಇದನ್ನ ಪಾಪ ಪುಣ್ಯ ಅರಿವು ನಿಮಗಿದೆ. ಇದ್ರೂ ಕೂಡ ಯಾರು ಒತ್ತಾಯಕ್ಕೆ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ಯಾರು ಕೂಡ ನಿಮ್ಮ ಸರ್ಕಾರಕ್ಕ ಇಂಥ ಕಾಯ್ದೆ ತಿದ್ದುಪಡಿ ಮಾಡಿ ಅಂತ ಯಾರು ಕೂಡ ಹೇಳಿಲ್ಲ. ಆದ್ರೂ ಕೂಡ ನೀವು ಯಾರನ್ನ ಮನವೊಲಿಸಲಿಕ್ಕೆ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ದಯವಿಟ್ಟು ಇಂಥ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿದ್ರೆ ಬಹಳಷ್ಟು ಉಗ್ರವಾಗಿರ್ತಕ್ಕಂಥ ಹೋರಾಟ ಭಾರತ ದೇಶದಲ್ಲಿ ನೀವು ಹೆದರಿಸುವಂತ ಪರಿಸ್ಥಿತಿ ತಂದುಕೊಳ್ಬಾರ್ದು ಅಂತ ಹೇಳಿ ಇವತ್ತು ನಡೀತಕ್ಕಂಥ ಅಧಿವೇಶನದಲ್ಲಿ ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂದೂಗಳ ಭಾವನೆಗೆ ನೋವು ಆಗ್ತಕ್ಕಂಥದ್ದು, ಪ್ರಾಣಿಗಳಿಗೆ ಹಿಂಸೆ ಕೊಡ್ತಕ್ಕಂಥದ್ದು, ಯಾವುದೇ ವಿಚಾರಗಳನ್ನು ನೀವು ಎತ್ತಬಾರ್ದು ಅಂತಕ್ಕಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇವತ್ತು ಇಂದಿನ ಸರ್ಕಾರ ಕರ್ನಾಟಕದಲ್ಲಿ ಹಿಂದೂ ಮನೋಭಾವಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು
ಗೋಹತ್ಯೆ ಸಂಪೂರ್ಣವಾಗಿ ನಿಷೇಧ ಮಾಡಿತ್ತು. ಕೆಲವು ಅಂಶಗಳನ್ನು ಕೂಡ ಸೇರಿಸಿ ಹಿಂದೂ ಮನೋಭಾವಗಳನ್ನು ಒಂದು ಗೋವಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ ಅನ್ನ ನಾವು ಪೂಜೆ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಹಿಂದಿನ ಸರ್ಕಾರ ರಾಜ್ಯದಲ್ಲಿ ಸಂಪೂರ್ಣ ಗೋಹತ್ಯೆ ನಿಷೇಧ ಆಗಬೇಕು ಅನ್ನೋದ ಒಂದು ಕಲ್ಪನೆ ಇಟ್ಟುಕೊಂಡು ಮಾಡಿದ್ರು. ಈಗಿನ ಸರ್ಕಾರ ಹೊಸ ಕಾನೂನನ್ನು ತರಬೇಕಂತ ಹೇಳಿ ನಾಳೆ ನಡೀತಾ ಇರುವಂತ ಬೆಳಗಾವಿ ಅಧಿವೇಶನಲ್ಲಿ ಹೊಸ ಕಾನೂನು ತರೋದಕ್ಕೆ ಹೊಂಟಿದೆ. ಅದಕ್ಕೆ ಹಿಂದೂ ಸಮಾಜ ಏನೇನೋ ನೀವು ಮಾಡ್ತಾ ಇದ್ರೆ ಸುಮ್ಮನೆ ಕೊಡೋದಿಲ್ಲ. ವಿಶ್ವ ಹಿಂದೂ ಪರಿಷತ್ತು ಯಾವುದೇ ಕಾರಣಕ್ಕೂ ಕೂಡ ಗೋ ಹತ್ಯೆಯನ್ನು ಕಾನೂನು ಬದಲಾಯಿಸೋದಕ್ಕೆ ಬಿಡೋದಿಲ್ಲ. ಅದಕ್ಕಾಗಿ ವಿಶ್ವ ಹಿಂದೂ ಪರಿಷತ್ ಇಡೀ ರಾಜ್ಯದಂತ ಒಂದು ದೊಡ್ಡ ಹೋರಾಟವನ್ನೇ ಕೈ ತಗೊಂಡಿದೆ. ಆದ್ರೆ ಈಗ ಎಲ್ಲರೂ ಕೂಡ ಹಿಂದೂ ಸಮಾಜ ಮಲಗಿದೆ ಅಂತಾರೆ. ಹಿಂದೂ ಸಮಾಜ ಮಲಗಿಗೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಕೂಡ ಗೋ ರಕ್ಷಣೆ ಮಾಡ್ಕೋಬೇಕು, ಗೋವನ್ನು ಉಳಿಸ್ಕೋಬೇಕು, ಮುಂದಿನ ಪೀಳಿಗೆಗೆ ನಾವು ಗೋ ಅಂದ್ರೆ ತೋರಿಸ್ಬೇಕು. ಆ ರೀತಿ ಇದ್ರೆ ಮಾತ್ರನೇ ನಾವು ಭಾರತದಲ್ಲಿ ಇರ್ತೀವಿ. ಅದಕ್ಕಾಗಿ ಎಲ್ಲರೂ ಕೂಡ ಈ ಗೋಹತ್ಯೆಯನ್ನು ಖಂಡಿಸಿ ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಈ ಸಭಾ ಮೂಲಕ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಅವ್ರ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋಕ್ಕೋಸ್ಕರ ಈ ಬಿಲ್ ಪಾಸ್ ಮಾಡಕ್ ಹೊಂಟಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಗೋ ಸಂತತಿಯನ್ನ ನಾಶ ಮಾಡೋದಲ್ಲ, ತಮ್ಮ ಓಟಿನ ರಾಜಕಾರಣಕ್ಕೋಸ್ಕರ ಕುತಂತ್ರದಿಂದ ಈ ಒಂದು ಬಿಲ್ ಪಾಸ್ ಮಾಡಕ್ ಹೊಂಟಿದ್ದಾರೆ. ಗೋ ಸಾಗಾಟ ಅಂತ ಹೇಳ್ತೀವಲ್ಲ, ಗೋ ಸಾಗಾಟ ಹೋಗೋದಲ್ಲಿ ನಾವು ಇಲ್ಲಿ ತಿಳಿಯೋದು ಈ ಬಳ್ಳಾರಿ ನಗರ ಅಥವಾ ಸುತ್ತಮುತ್ತ ಗ್ರಾಮದಲ್ಲಿ ನಾವು ಪ್ರತಿನಿತ್ಯ ನಾವು ಗಮನಿಸ್ತಾ ಇರ್ತೀವಿ. ಪ್ರತಿನಿತ್ಯ ನಮ್ಮ ಹೋರಾಟದ ತರುಣರು, ಹೋರಾಟದ ಯುವಕರು ಅಲ್ಲಿ ನಾನು ಗೋ ಹಿಡಿದೆ, ಅಲ್ಲಿ ಗೋ ರಕ್ಷಣೆ ಮಾಡಿದೆ ಅಂತ ಹೇಳ್ತೀವಿ. ಆದ್ರೆ ಅದು ನಾವು ಬರಳಿಕೆಯಷ್ಟು ಮಾತ್ರ ಆ ಗೋವುಗಳನ್ನು ರಕ್ಷಣೆ ಮಾಡ್ತಾ ಇದ್ವಿ. ಆದ್ರೆ ಈ ಭಾಗದಿಂದ ಹೋದಂತಹ ಗೋವುಗಳ ಸಂಖ್ಯೆ ಪ್ರತಿನಿತ್ಯ 10,000ಕ್ಕೂ ಹೆಚ್ಚು ಗೋವುಗಳು ಇಲ್ಲಿಯ ಪಕ್ಕದ ಹೈದರಾಬಾದಿನ ಅಲ್ಬುಕಾರಿ ಎಂಬ ಆ ಕಸಾಯಿಖಾನೆಗೆ 10,000ಕ್ಕೂ ಹೆಚ್ಚು ಯಾಂತ್ರೀಕೃತ ಕಸಾಯಿಖಾನೆಗೆ ಹೋಗಿ ಹತ್ಯೆಯನ್ನ ಮಾಡುವಂತದ್ದು ನಾವು ಕಾಣಬಹುದು. 2,000, 3,000ಕ್ಕೆ ಮಾರಾಟ ಮಾಡಿದಂತಹ ಗೋವು, ಒಂದು ಗೋವು ಕನಿಷ್ಠ ಪಕ್ಷ ಒಂದು 100, 150, 200 ಕೆಜಿ ತೂಗುವಂತಹ ಗೋವು ಇಲ್ಲಿಂದ ಎಕ್ಸ್ಪೋರ್ಟ್ ಆಗಿ ಹೋದಂತಹ ಗೋವು ಆ ದೇಶಕ್ಕೆ ಹೋಗೋದಕ್ಕೆ 4.5 ಲಕ್ಷ ಬಾಳುತ್ತೆ. ಅಂದ್ರೆ ಇದರಿಂದ ಏನಾಗುತ್ತೆ, ಅದರಿಂದ ಅವರು ಏನು ಮಾಡಿದ್ರು, ತಮ್ಮ ಉಪಜೀವನ ನಡೆಸದೆ ನಮ್ಮ ಭಾವನೆಗೆ, ನಮ್ಮ ಕೃಷಿಗೆ ಆಪತ್ತು ತರೋದ್ರ ಜೊತೆಗೆ ನಾವು ಬೇರೆ ದೇಶಕ್ಕೆ ಪರಮಾವಲಂಬಿ ಆಗಂತ ರಾಸಾಯನಿಕ ವಸ್ತುಗಳನ್ನು ತರಿಸಿಕೊಳ್ಳುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಒಂದು ವಿಷಯ ಇಲ್ಲ, ಇದ್ರೊಳಗ 16